ಅಂತ ಯಾಕೆ ಮಾಡಲ್ಲ? ದಿನ ಒಂದ್ ಜಗಳ ಇರುತ್ತೆ ಮನೇಲಿ. ನನಗೆ ಭಯ ಆಗ್ಬಿಡ್ತೀವಿ, ನಾನು ಮಾಡ್ಬಿಟ್ಟಪ್ಪ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಿಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿನಿಮನ ಈಗ ತಾನೇ ಸ್ಕೂಲಿಗೆ ಕಳ್ಸಿಕೊಟ್ಟಾಯ್ತು. ನಾನು ರಾಜು ಈಗ ತಿಂಡಿ ತಿನ್ಬೇಕು. ದೀರು ಮಲಗಿದ್ದಾನೆ. ಸೊ ನಮ್ಮ ತಿಂಡಿ ಕೂಡ ತಿಂದು ಕುತ್ಕೊಂಡ್ಬಿಟ್ರೆ, ಸೊ ಅವನು ಎದ್ಮೇಲೆ ಅವನಿಗೂ ತಿನ್ಸೇ ಮಲಗಿಸಿದ್ದೀನಿ. ಬಟ್ ಎದ್ಮೇಲೆ ಏನಾದರೂ ಅವ್ನಿಗೆ ಸ್ವಲ್ಪ ಲೈಟಾಗಿ ಫ್ರೂಟ್ಸ್ ಏನಾದರೂ ತಿನ್ನಿಸ್ತೀನಿ. ಆ್ಯಂಡ್ 3 ದಿವಸ ಆಯಿತು ನಮ್ಮ ಕೆಲಸದ ಆಂಟಿ ಬರ್ತಾ ಇಲ್ಲ. ಅಂದರೆ ಅವ್ರು ಏನೋ ಊರಿಗೆ ಹೋಗಿದ್ದಾರೆ, ಕೆಲಸ ಇದೆ ಅಂತ ಹೇಳಿ. ನನಗೆ ಕೆಲಸ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ನೋಡಿ, ಅಷ್ಟು ಪಾತ್ರೆ ತೊಳೆದಿದ್ದೀನಿ. ಮತ್ತೆ ಈಗ ತಿಂದಿರೋ ಪಾತ್ರೆ ಮತ್ತೆ ಬೀಳುತ್ತಲ್ಲ, ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಇದೇ ಆಗೋಗ್ಬಿಡುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲ್ಯ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕೋತೀನಿ ನಾನು. ಈ ಥರ ನಮ್ಮ ಚಿನಿಮಾಗೆ ಇದಂದ್ರೆ ತುಂಬಾ ಇಷ್ಟ. ಚೀಸ್ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು. ಅದು ಚೀಸ್ ಅನ್ನೋದಕ್ಕಿಂತ ಅದು ಹಿಂಗೆ ಇದು ಬರುತ್ತಲ್ಲ, ಒಂಥರ ನಾರು ಕಿತ್ತು ತಿನ್ಬೇಕು ಅಂತ, ಅದು ಇಷ್ಟ. ಅದು ಯಾವ್ದೋ ಮೂವಿಯಲ್ಲಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದಲ್ಲ ಅವಳು ಟಿವಿಯಲ್ಲಿ. ಎಷ್ಟು ಚೆನ್ನಾಗಿ ಬರುತ್ತಲ್ಲ, ಅದು ಅವಾಗಿಂದಾನು ಹಿಡ್ಬಿಟ್ಟಿದೆ. ಹೆಂಗೆ ತಿನ್ಬೇಕದು ಅಂತ ಚಿಕ್ಕ ಹುಡುಗರುವಾಗಿಂದ ಅವಳಿಗೆ ಹಂಗೆ ಇದೆ. ಹಾಗಾಗಿ ತುಂಬಾ ಇಷ್ಟ ಆಗತ್ತೆ. ಅವಳಿಗೋಸ್ಕರ ಅಂತಾನೆ ಚೀಸ್ ಮಾಡ್ತಾ ಇದ್ವಿ. ಈಗ ನಮಗೂ ಕೂಡ ಅವಳು ತಿನ್ನೋದು ನೋಡಿ ನಮಗೂ ತಿನ್ಬೇಕಂತ ಆಸೆ ಆಗ್ಬಿಟ್ಟಿದೆ. ನಾವು ಕೂಡ ಚೀಸ್ ಹಾಕೋತೀವಿ ಸ್ವಲ್ಪ. ಇದನ್ನ ಹಾಕಿ ಅವನಲ್ಲಿ ಇಟ್ಟರೆ ಆಗೋಯ್ತು. ನೋಡಿ, ನಮ್ಮ ಚಿನಿವಾಗಿ ಇದು ತುಂಬಾ ಇಷ್ಟ. ಹಿಂಗೆ ಬರ್ಬೇಕು ಹಿಂಗೆ. ಸೊ ಅವಳಿಗೂ ಸೇಮ್ ಹಾಗೆ ಮಾಡ್ಕೊಟ್ಟಿದ್ದೀನಿ. ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಮತ್ತೆ ದಾಳಿಂಬೆ, ಸೇಬೆಲ್ಲ ಇತ್ತು, ಎಲ್ಲ ಹಾಕಿ ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ಚಿನ್ನಿಮಾಗ ಹಿಂಗಿರ್ಬೇಕು ಚೀಸ್. ಅದೇನಾಗದ್ ಗೊತ್ತಾ, ಬಿಸಿ ಬಿಸಿ ತಿನ್ನಲ್ಲ ಅಂತಾಳೆ. ಬಿಸಿ ಇದ್ದಾಗ ತಿನ್ನಕ್ಕೆ ಭಯ ಆಗತ್ತೆ ಅವಳಿಗೆ. ತಣ್ಣಗಾದ್ಮೇಲೆ ತಿಂತಾಳೆ, ಅವ್ರು ಚೀಸೇ ಬರಲ್ಲ. ಅಯ್ಯಯ್ಯೋ ಏನಿದೆ, ಚೀಸೇ ಬರ್ತಾ ಇಲ್ಲ, ಏನೋ ಸ್ವಲ್ಪ ಚೀಸ್ ಹಾಕಂತಾಳೆ ಅವಾಗ. ಅದು ಬಿಸಿ ಇದ್ದಾಗೆ ತಿನ್ಬೇಕಮ್ಮ, ಅವಾಗ ಬರೋದನ್ನ. ಯಾವಾಗೋ ಒಂದ್ಸಲ ಬಂದಿರತ್ತೆ ಅಮ್ಮ, ಎಕ್ಸೈಟ್ಮೆಂಟ್ ನೋಡಕ್ ಆಗಲ್ಲ. ಈ ಚೀಸ್ ಬಂತು ನನ್ಗೆ, ವಾವ್ ಎಷ್ಟು ಚೆನ್ನಾಗ್ ಬಂತು ನೋಡ. ಈ ತರ ತಿಂದಾಗೆಲ್ಲ ಅವಳೆ ನೆನ್ಪಾಗ್ತಾಳೆ ನಂಗೆ. ಇನ್ನು ದೀರುಗೆ ತಿಂಡಿ ತಿನ್ನಿಸಿ ಮಲಗಿಸಿದ್ದೆ. ಅತ್ತೆಗೆ ಸ್ವಲ್ಪ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಅವರು ಕಾಫಿ ಕುಡಿತಾ ಸೀರಿಯಲ್ ನೋಡ್ತಾ ಕುತ್ಕೊಳ್ತಾರೆ. ಚಿನಿಮಾ ಸ್ಕೂಲಿಗೆ ಹೋದ್ಮೇಲೆ ಮತ್ತು ದೀರುನ ಮಲಗಿಸ್ಬಿಟ್ಟು ಈ ಟೈಮ್ನಲ್ಲಿ ಸ್ವಲ್ಪ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ನಾನು ಏನೇ ಮಾಡಬೇಕಂದ್ರೂ ಅದು ಬರೆದಿಟ್ಕೊಳ್ಳೋ ಅಭ್ಯಾಸ ಇದೆ ನನಗೆ. ಸೊ ನಾಳೆ ಏನು ಮಾಡಬೇಕು ಅದೆಲ್ಲವುದು ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಯಾವ್ದು ಬೇಕಪ್ಪ? ಅದು ಬೇಡ, ಇದಾಕೋ ಪ್ಯಾಂಟ್. ಅದಾ ಇದು ಬೇಡ ನಿನ್ಗೆ? ಅದು ಇದು ಬೇಡ, ಇದು ಬೇಡವಾ? ಯಾವ್ದು ಬೇಕಿದ್ರಲ್ಲಿ ನಿಂಗೆ? ಯಾವ್ದೆ ಇದಾ? ಯಾವ್ದು? ನೀನೇ ತಗೋಪ್ಪ, ನೀನೇ ತಗೋ. ಯಾವ್ದು ಬೇಕು? ಯಾವ್ದು ಬೇಕು ನಿಂಗೆ? ಅದು ಅಲ್ಲ ಅಂತ ಅದಲ್ಲ, ಇನ್ನೊಂದು ಯಾವ್ದೋ ಇಟ್ಕೊಂಡ. ಯಾವ್ದು? ಸ್ನಾನ ಮಾಡಿಸ್ಬೇಕೀಗ. ಚಿನ್ನಿಮಕ್ಕೆ ಟೈಮ್ ಆಗಿದೆ ಸ್ಕೂಲಿಂದ ಕರ್ಕೊಂಡ್ಬರಕ್ಕೆ. ಹಿಂಗೆ ಕರ್ಕೊಂಡು ಹೋಗ್ತೀನಿ, ಬಂದ್ಮೇಲೆ ಸ್ನಾನ ಮಾಡಿಸೋದ. ನಡಿ, ಇದೊಂದು ಪ್ಯಾಂಟ್ ಹಾಕ್ತೀನಿ, ಸಾಕು. ಇದೇ ಹಾಕೋ ಪ್ಯಾಂಟ್.
ಚಿನಿಮನ ಸ್ಕೂಲಿಂದ ಕರ್ಕೊಂಡು ಬಂದಾಯಿತು. ಹೊರಗಡೆ ಆಟಾಡಲಿಕ್ಕೆ ಅಂತ ಹೇಳಿ ಕೂರಿಸಿದ್ದೀನಿ. ಅವಳಿಗೆ ಆಟ ಸಾಮಾನೆಲ್ಲ ಕೊಟ್ಬಿಟ್ರೆ ಆಯ್ತು, ಅವಳು ಪಾಡಿಗೆ ಅವಳು ಆಟಾಡ್ತಾ ಇರ್ತಾಳೆ. ದೀರುನ ಅತ್ತೆ ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ ಕಸ ಗುಡಿಸ್ಕೊಂಡು ನೆಲ ಒರೆಸಿ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಅಡುಗೆ ಮಾಡಿಟ್ಟಿರೋದ್ರಿಂದ ಸೊ ಇನ್ನು ನನಗೆ ಮಧ್ಯಾಹ್ನ ಏನೂ ಕೆಲಸ ಇರೋದಿಲ್ಲ. ಫೈನಲ್ ಆಗಿ ಒಂದ್ಸಲ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಬಿಡ್ತೀನಿ. ಅದಾದಮೇಲೆ ಪಾತ್ರೆಗಳು ಕೂಡ ಜೋಡಿಸ್ಕೊಂಡ್ಬಿಟ್ಟೆ. ಫ್ರೆಂಡ್ಸ್, ಇದೇನು ಗೊತ್ತಾ, ಅಗಾರೋರವರ ಲೆಗ್ ಮಸಾಜರ್. ಇದರಿಂದ ಕಾಲುಗಳಿಗೆ ಮತ್ತು ತೊಡೆಗೆ ಮಸಾಜ್ ಮಾಡ್ಕೋಬಹುದು. ಇದು ಹೇಗಿರುತ್ತೆ ಗೊತ್ತಾ, ಇದ್ರ ಒಳಗಡೆ ಗಾಳಿ ತುಂಬಿರುತ್ತೆ. ನಾವು ಕೈಯಿಂದ ಹೇಗೆ ಮಸಾಜ್ ಮಾಡ್ಕೊಳ್ತೀವಲ್ವ ಅದೇ ಥರ ಫೀಲ್ ಆಗುತ್ತೆ. ಕೆಲಸ ಎಲ್ಲ ಮಾಡಿಕೊಂಡು ಈ ಥರ ಕುತ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಚಿನಿಮಾ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೇ ಪೈನಾಪಲ್ ಕೇಳಿದ್ಲು. ಸ್ಕೂಲಿಂದ ಬಂದ ಮೇಲೆ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನೆನ್ಪಿಟ್ಕೊಂಡು ಕೇಳಿದಾಳೆ. ಈಗ ರಾಜು ಕಟ್ ಮಾಡಿಕೊಡ್ತಾರೆ. ಚಿನಿಮಾ ಏನಾದರೂ ತಿನ್ನಲಿಕ್ಕೆ ಕೇಳಿದಾಗ ರಾಜು ಕೂಡ ಅವಾಗವಾಗ ಈ ಥರ ರೆಡಿ ಮಾಡಿಕೊಡ್ತಾರೆ. ಇವತ್ತು ಕಾರ್ಪೆಂಟ್ರು ಬೇರೆ ಬಂದಿದ್ರು ಫ್ರೇಮ್ಸ್ ಎಲ್ಲ ಹಾಕಲಿಕ್ಕೆ ಅಂತ. ಫ್ರೇಮ್ಸ್ ಮತ್ತು ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಲ್ಲ. ಇನ್ನು ಪೈನಾಪಲ್ನ ಎಲ್ರಿಗೂ ಗ್ರಿಲ್ ಮಾಡಿಕೊಟ್ವಿ. ಹಾಗೆ ನಾನು ರಾಜು ಕೂಡ ತಿಂದ್ಬಿಟ್ಟು ಕಾರ್ ಡ್ರೈವಿಂಗ್ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ರು ರಾಜು. ಸೊ ಇನ್ನೇನು ಹೊರಟಿದ್ದೀವಿ ಇಬ್ರು. ದಿನ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಕೆಲವು ದಿವಸ ಕಷ್ಟ ಅನ್ಸೋದು, ಬಟ್ ಇವಾಗಂತೂ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇನ್ನು ಇವತ್ತು ಟರ್ನ್ ಹೆಂಗ್ ಮಾಡೋದು, ಬ್ಯಾಕ್ ಹೆಂಗ್ ಹೋಗೋದು ಅಂತ ಕಲಿತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೇನೀಗ ಮನೆಗೆ ಹೋಗೋಣ ಅನ್ಕೊಂಡೆ. ಅವಾಗ ನನಗೆ ಸಡನ್ ಆಗಿ ಒಂದು ನೆನಪಾಯ್ತು. ಏನಪ್ಪಾ ಅಂದ್ರೆ, ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗೆ ಅನ್ಸೋದು, ನಮ್ಗೆ ಅಲ್ಲ ಸುಮಾರು ಜನರಿಗೆ ಅನ್ಸೋದು, ಹೆಣ್ಮಕ್ಳು ಮನೆ ಒಳಗಡೆ ಕೆಲಸ ಮಾಡಬೇಕು ಅಂದ್ರೆ ಪಾತ್ರೆ ತೊಳೆಯೋದು ಆಗಿರ್ಬಹುದು, ಅಡಿಗೆ ಕಲಿಯೋದಾಗಿರ್ಬಹುದು. ಸೊ ಕಂಪ್ಲೀಟ್ ಆಗಿ ಮನೆ ಕೆಲಸಗಳಲ್ಲಿ ಏನೆಲ್ಲ ಇರತ್ತಲ್ವಾ ಒಳಗಡೆ ಕೆಲಸಗಳು, ಸೊ ಅದನ್ನ ಮಾಡಬೇಕು ಅಂತ ಹೇಳಿ. ಗಂಡ್ ಮಕ್ಳು ಬಂದ್ಬಿಟ್ಟು ಹೊರಗಡೆ ಗಾಡಿ ರಿಪೇರಿ ಮಾಡೋದಾಗಿರ್ಬಹುದು, ಅಥವಾ ಕಾರ್ ಡ್ರೈವ್ ಮಾಡೋದು, ಸ್ಕೂಟರ್ ಓಡಿಸೋದು. ಸೊ ಇದೆಲ್ಲ ಗಂಡ್ ಮಕ್ಳು ಕೆಲಸ. ಹಾಗಾಗಿ ಹೀಗೆ ಇರುತ್ತೆ ಬಿಡು ಇನ್ನ ಲೈಫ್ ಟೈಮ್ ಅಂತ ಹೇಳಿ ಅನ್ಕೊಂಡಿದ್ದೆ. ಸಡನ್ ಆಗಿ ಯಾರಾದ್ರೂ ಹೆಣ್ಮಕ್ಳು ಗಾಡಿ ಓಡಿಸೋದನ್ನ ನೋಡಿದ್ರೆ, ಅಯ್ಯಪ್ಪ ಹೆಣ್ಮಕ್ಳು ಗಾಡಿ ಕೂಡ ಓಡಿಸ್ತಾರ, ನಾವು ಓಡಿಸ್ಬೋದಾ, ಆ ಥರ ಫೀಲ್ ಬರ್ತಾ ಇತ್ತು. ಬಟ್ ಇವಾಗ ಈಗಿನ ಕಾಲ ಹೆಂಗಾಗಿದೆ ಅಂದ್ರೆ, ಕಂಪಲ್ಸರಿಯಾಗಿ ಹೆಣ್ಮಕ್ಳು ಈ ಥರ ಗಾಡಿ ಕಲೀಲೇಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವಾಗೆಲ್ಲ ಏನಾಗ್ತಾ ಇತ್ತು ಗೊತ್ತಾ, ನಮ್ಗೆ ಬಸ್ ಫೆಸಿಲಿಟೀಸು. ಈಗ ನೋಡಿ ಈ ಏರಿಯಾದಲ್ಲಿ ಏನೋ ಅಪರೂಪಕ್ಕೆ 1-2 ಬಸ್ ನೋಡಿರ್ತೀನಿ ನಾನು ಅಷ್ಟೇ. ಸೊ ಬಸ್ಗಳು ಇರೋದಿಲ್ಲ, ಆಟೋಗಳು ಸಿಗೋದಿಲ್ಲ. ಅಂತ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ, ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೂ ಡಿಫಿಕಲ್ಟ್ ಆಗತ್ತೆ. ಇಲ್ಲ ಮನೆಯಲ್ಲಿ ಮನೆಯವ್ರಿಗೆ ಬಂದ್ಮೇಲೆ ಅವ್ರ ಜೊತೆ ಹೋಗ್ಬೇಕಾಗತ್ತೆ. ಸೊ ಟೈಮ್ ಹೋಗೋಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ಒಂದ್ ವೇಳೆ ನಾವು ಏನಾದ್ರೂ ಗಾಡಿ ಕಲ್ತಿದ್ರೆ, ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು, ಏನಾದ್ರೂ ಶಾಪಿಂಗ್ ಮಾಡಬೇಕು, ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರ್ಬೇಕು ಅಂದ್ರೆ ಎಷ್ಟೊಂದು ಅನುಕೂಲ ಅಲ್ವಾ. ನನ್ಗೆ ಅದು ಇವಾಗ ಯೋಚನೆ ಬರ್ತಾ ಇದ್ದೆ. ನಾನು ಇಷ್ಟು ದಿವಸ ನಾನು ಸ್ವಲ್ಪ ಹೆದರಿಕೆ ಜಾಸ್ತಿ ಇದೆ, ಧೈರ್ಯ ಮಾಡಿ ಮುಂದೆ ಹೋಗಕ್ಕೆ ಆಗಲ್ಲ. ಸೊ ಮನೆ ಕೆಲ್ಸಗಳು ಅನ್ಕೊಳ್ಳಿ, ಅಡ್ಗೆ ಮಾಡೋದು ಅನ್ಕೊಳ್ಳಿ, ಎಷ್ಟಾದ್ರೂ ಮಾಡ್ಬಿಡ್ತೀನಿ. ಆದ್ರೆ ಈ ತರ ಹೊರಗಡೆ ಬಂದು ಕಲಿಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಧೈರ್ಯ ಬೇಕು. ಈ ತರ ಸುಮಾರು ಹೆಣ್ಮಕ್ಳು ಇರ್ತೀವಲ್ಲ, ಅಂದ್ರೆ ಏನೋ ಒಂಥರ ಅಯ್ಯೋ ಏನೋ. ಇನ್ ಕೆಲವರಿಗೆ ಏನಿರುತ್ತೆ ಗೊತ್ತಾ, ಅಯ್ಯೋ ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ತಾರೆ. ಫಸ್ಟ್ ನನ್ನ ಸ್ಕೂಟಿ ಕಲಿಬೇಕಾದ್ರೆ ಹಾಗೆ ಅನ್ಸೋದು, ಅಯ್ಯೋ ಅವ್ರೇನ್ ಅನ್ಕೊಂತಾರೆ, ಇವ್ರೇನ್ ಅನ್ಕೊಂತಾರೆ. ಅದು ಮಾಸ್ಕ್ ಎಲ್ಲ ಹಾಕೊಂಡು ಕಲಿತಾ ಇದ್ದೆ. ಅಂದ್ರೆ ಎಲ್ಲಾದ್ರೂ ಹೋಗಿ ತಪ್ಪು ಬಿಟ್ರೆ, ಏನಾದ್ರೂ ಸರಿ ಓಡ್ಸಕ್ ಬಂದಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ. ಸೊ ಈ ತರ ಎಲ್ಲ ಫೀಲ್ ಆಗೋದು. ಬಟ್ ಆಮೇಲೆ ಗಾಡಿ ಕಲ್ತ್ಮೇಲೆ ಇಷ್ಟು ಈಸಿನಾ, ಈಗ ನಾನ್ ಕಲ್ತ್ಬಿಟ್ನಲ್ಲ, ಆ ತರ ಫೀಲ್ ಆಗೋದು. ನಿಮ್ಗೂ ಆ ತರ ಆಗಿರ್ಬೇಕಲ್ವಾ ಹೆಣ್ಮಕ್ಳಿಗೆ. ಇನ್ನ ಗಂಡ್ ಮಕ್ಳು ವಿಚಾರಕ್ಕೆ ಬಂದ್ರೆ, ಈಗ ನೋಡಿ ಈಗಿನ ಕಾಲದಲ್ಲಿ ಅಡಿಗೆ ಕಲಿಯೋದಾಗಿರ್ಬಹುದು, ಮನೆ ಕೆಲ್ಸಗಳು ಮಾಡ್ಕೊಳ್ಳೋದು. ಸೊ ಅವ್ರಿಗೂ ಸ್ವಲ್ಪ ಗೊತ್ತಿದ್ರೆ ಏನಾಗತ್ತೆ ಗೊತ್ತಾ, ಹೊರಗಡೆಯಿಂದ ಪ್ರತಿ ಸಲ ತರ್ಸ್ಕೊಂಡು ತಿಂದು ತಿಂದು ಬೋರ್ ಆಗ್ಬಿಟ್ಟಿರುತ್ತೆ. ಅಂತ ಟೈಮ್ನಲ್ಲಿ ಏನೋ ಒಂದು ಟೊಮೆಟೊ ರೈಸೋ ಚಿತ್ರಾನ್ನನೋ ಅಟ್ಲೀಸ್ಟ್ ಅವ್ರು ಕಲ್ತಿದ್ರೆ, ಟಚ್ ಇದ್ರೆ ಆರಾಮ್ಸೆ ಮನೇಲೆ ಮಾಡ್ಕೊಂಡು ತಿನ್ಬೋದು. ನನಗ್ ಗೊತ್ತಿರೋ ಹಾಗೆ ಈಗ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳೇ ಜಾಸ್ತಿ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ ಹೇಳ್ತಾರೆ.
ಈಗ ನೋಡಿ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ಹೋಗ್ತಿವಲ್ಲ, ಸೊ ನಮ್ಗೆ ಆ ಡಿಶ್ ಬೇಕು ಈ ಡಿಶ್ ಬೇಕು ಅಂದ್ರೆ ಅಲ್ಲಿ ಗಂಡ್ಮಕ್ಳು ಇರ್ತಾರೆ ಅಲ್ವಾ. ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದೆ ಕಾಲ. ಸೊ ಈ ತರ ಎಲ್ರು ಕಲಿಯೋದ್ರಿಂದ ಅದ್ ನಮ್ಗೆ ಬೆನಿಫಿಟ್. ಸಮಯ ಹೆಂಗಿರುತ್ತೆ ಹೇಳಕ್ ಬರಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಮನೆ ಕೆಲಸ ಗೊತ್ತಿರ್ಬೇಕು, ಅಡ್ಗೆ ಮಾಡೋದು ಗೊತ್ತಿರ್ಬೇಕು, ಹೊರಗಡೆ ಹೋಗೋದು ಗೊತ್ತಿರ್ಬೇಕು. ಸೊ ಇದೆಲ್ಲ ಕಲಿಯೋದ್ರಿಂದ ನಮ್ ಲೈಫ್ ನಮ್ಗೆ ಸ್ಪೀಡ್ ಆಗಿ ಮುಂದೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಚಾನ್ಸ್ಗಳನ್ನ ಮಿಸ್ ಮಾಡ್ಕೋಬೇಕು, ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಇಷ್ಟ ದಿವಸನ ನಂಗೆ ಮಾಡಿದ್ದೀನಲ್ವಾ, ಅಯ್ಯೋ ಇವಾಗ ನನಗೆ ಗಿಲ್ಟ್ ಆಗ್ತಾ ಇದೆ. ಸೊ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ನಾನು, ಅಲ್ಲ ರಜು? ಹೌದು, ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಟೈಮ್ ವೇಸ್ಟ್ ಅಂತಲ್ಲ, ಒಬ್ಬೊಬ್ರಿಗೂ ಒಂದೊಂದು ಟೈಮ್ ಅನ್ನೋದಿರುತ್ತೆ. ಅದು ಇಂಟ್ರೆಸ್ಟ್ ಬಂದಾಗ ಕಲಿಬೇಕು, ಯಾವುದು ವೇಸ್ಟ್ ಇಲ್ಲ. ಹೌದು. ಇನ್ನೊಂದು ನಾನು ರಾಜು ಅಲ್ಲಿ ನೋಡಿರೋದು ಹೇಳ್ತೀನಿ. ಸೊ ಅವ್ರಿಗೆ ದೋಸೆ ಮಾಡಕ್ಕೆ ಬರ್ತಿರ್ಲಿಲ್ಲ ಅಂತೆ, ಅವರು ಧಾರವಾಡದಲ್ಲಿ ಇರ್ಬೇಕಾದ್ರೆ. ಸೊ ಅವರು ಟ್ರೈ ಮಾಡಿ 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 ಕಲ್ತಿದ್ದಾರೆ. ಇವಾಗ ನನ್ಗಿಂತ ಚೆನ್ನಾಗಿ ದೋಸೆ ಮಾಡ್ತಾರೆ ಗೊತ್ತಾ. ನಾನ್ ದೋಸೆ ತಿನ್ಬೇಕು ಅಂತ ಅನ್ಸುತ್ತಲ್ಲ, ನಾನ್ ಹಾಕೊಳೋದಿಲ್ಲ. ಫಸ್ಟ್ ಅವ್ರಿಗೆ ಹಾಕೊಟ್ಬಿಡ್ತೀನಿ, ಆಮೇಲೆ ನನ್ಗೆ ಹಾಕೊಡ್ತಾರೆ. ಅವರಿಗೆ ಅದು ಕ್ರಿಸ್ಪಿ ಆಗಿರ್ಬೇಕು, ಅದು ಎಷ್ಟು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವರು. ಯಾಕೆ? ಅವಾಗ ಕಲ್ತಿದಾರಲ್ವಾ. ಸೊ ಅವಾಗ ಕಲ್ತಿರೋದ್ರಿಂದ ಇವಾಗ ಮಾಡಿ ಮಾಡಿ ಬಡಿಸ್ತಾರೆ. ಹಂಗಾಗಿ ಕಲ್ತಿರೋದು ಯಾವಾಗ್ಲೂ ವೇಸ್ಟ್ ಆಗಲ್ಲ. ನೀವ್ ಏನೇ ಕಲ್ತರು ಅದು ನಮ್ಗೆ ಬೆನಿಫಿಟ್. ಅದು ಒಂದ್ ಸ್ಕಿಲ್ ಇದ್ದಂಗ, ಅದು ವೇಸ್ಟ್ ಅಂತೂ ಆಗಲ್ಲ. ಆಮೇಲೆ ಕೆಲವು ಜನರು ತಾರತಮ್ಯ ಮಾಡ್ತಾರೆ. ಈ ಕೆಲಸ ಮಾಡಿದ್ರೆ ಮರ್ಯಾದೆ, ಈ ಕೆಲಸ ಮಾಡಿದ್ರೆ ಮರ್ಯಾದೆ ಇಲ್ಲ, ಇದು ಲೇಡೀಸ್ ಕೆಲಸ, ಇದು ಗಂಡ್ಮಕ್ಳ ಕೆಲಸ ಮಾಡ್ತಾರೆ. ಕೆಲವೊಂದು ಪರ್ಟಿಕ್ಯುಲರ್ಲಿ ಇದೆ, ಬಟ್ ಎಲ್ಲ ಈ ತರ ಇರುತ್ತಲ್ಲ, ಅಡ್ಗೆ ಮಾಡೋದಾಗಿರ್ಬೋದು, ಕಾರ್ ಡ್ರೈವಿಂಗ್ ಆಗಿರ್ಬೋದು, ಇದೆಲ್ಲ ಈಕ್ವಾಲಿಟಿ ಅನ್ನೋದು ಇರುತ್ತೆ. ಈಕ್ವಾಲಿಟಿ ಇರ್ಬೇಕು. ಹೌದು. ಅಂಡ್ ಇನ್ನೊಂದು, ನಾವು ಮದ್ವೆ ಆದ ಹೊಸದ್ರಲ್ಲಿ ಕೂಡ ಅಷ್ಟೇ, ನನ್ಗೆ ರಾಜು ಏನಾದ್ರು ದೋಸೆ ಹಾಕೊಡೋದು ಅಥವಾ ಏನಾದ್ರು ಬಡ್ಸಿ, ಈಗ ನಾನ್ ಕುತ್ಕೊಂಡಿರ್ತೀನಿ ಊಟ ಮಾಡಕ್ಕೆ, ಅವ್ರು ನೀ ಕುತ್ಕೋ ನಾ ತಗೊಂಡ್ ಬರ್ತೀನಿ ಅಂತ. ಸೊ ಆತರ ಹೇಳಿದ್ರೆ ಕೆಲವ್ರು ಕಣ್ಣು ಹಿಂಗ್ ಬಿಟ್ಕೊಂಡ್ ನೋಡ್ತಾ ಇದ್ರು. ನನ್ಗೆ ಅವಾಗ ಅರ್ಥನೇ ಆಗ್ತಿರ್ಲಿಲ್ಲ, ಇದೇನಿದು ರಾಜು ಮಳೆ ಬರ್ತಾ ಇದೆ ಅಲ್ಲ, ವೈಪರ್ಸ್ ಆನ್. ಹೌದಾ, ಸಡನ್ ಆಗಿ ಭಯ ಆಗ್ಬಿಡ್ತೀವಿ, ನಾನ್ ಮಾಡ್ಬಿಟ್ನಪ್ಪ ಅಂತ. ಸೊ ಅಂದ್ರೆ ಅದು ಅವ್ರು ಮಾಡ್ತಿರಲ್ಲ, ಸೊ ಬೇರೆಯವ್ರು ಮಾಡ್ತಾರಲ್ಲ, ಓ ನೀನ್ ಈ ಕೆಲ್ಸನೂ ಮಾಡ್ತೀಯಾ, ಇದು ಮಾಡೋದ್ ತಪ್ಪು ಅನ್ನೋದನ್ನ ತಂದು ತಲೆಯಲ್ಲಿ ಹಾಕ್ಬಿಡ್ತಾರೆ. ಬಟ್ ಇವಾಗ ನಮ್ಗನ್ಸಿದ್ದೇನಪ್ಪ ಅಂದ್ರೆ, ನಾವು ಇಷ್ಟು ಅನ್ಯೋನ್ಯವಾಗಿರ್ಲಿಕ್ಕೂ ಕಾರಣ ಇದು ಒಂದ್ ರೀಸನ್. ಅಂದ್ರೆ ನಾವಿಬ್ರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀವಿ. ಅಂಡ್ ಈಗ ಕೆಲವೊಂದ್ಸಲ ನೋಡಿ ನನ್ಗೆ ಮಾಡಕ್ ಆಗೋದಿಲ್ಲ ಅಂತ ಟೈಮ್ನಲ್ಲಿ ರಾಜು ಅರ್ಥ ಮಾಡ್ಕೊಂಡು ನನ್ಗೆ ಸಪೋರ್ಟಿವ್ ಆಗಿ ಮಾಡ್ತಾರೆ. ಸೊ ಅವ್ರಿಗೆ ಕೆಲವೊಂದ್ ಸಮಯದಲ್ಲಿ ಆಗೋದಿಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಂಡು ಮಾಡ್ತೀನಲ್ವಾ. ಸೊ ಅದರಿಂದ ನಾವು ಸ್ವಲ್ಪ ಅನ್ಯೂನ್ಯವಾಗಿರ್ತೀವಿ, ಮತ್ತೆ ಏನೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರೋದಿಲ್ಲ. ಜಗಳಗಳೆಲ್ಲ ಆದಷ್ಟು ಆಗಲ್ಲ. ಕೆಲವರು ಅದು ಕೂಡ ಕೇಳ್ತಾ ಇದ್ರು, ಜಗಳಗಳೇನು ಮಾಡೋದಿಲ್ವಾ ನೀವಂತ. ಯಾಕೆ ಮಾಡಲ್ಲ, ದಿನ ಒಂದ್ ಜಗಳ ಇರುತ್ತೆ ನಮ್ಮ ಮನೇಲಿ. ಕೋಳಿ ಜಗಳ ಅಷ್ಟೇ, ಸ್ವಲ್ಪ ಜಗಳ ಆಡ್ತೀವಿ. ಅದ್ರಲ್ಲಿ ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ಜಾಸ್ತಿ ಜಗಳ ಆಡೋದು. ಅವ್ರು ನನ್ನನ್ನ ಬೇಗ ಕೂಲ್ ಮಾಡ್ಬಿಡ್ತಾರೆ. ಅವ್ರಿಗೆ ತುಂಬಾ ಟೆಕ್ನಿಕ್ಸ್ ಅದೆಲ್ಲ ಚೆನ್ನಾಗಿ ಗೊತ್ತಿದೆ, ಯಾರ್ಗೆ ಹೆಂಗೆ ಏನ್ ಮಾಡ್ಬೇಕನ್ನೋದು ಗೊತ್ತು. ಹಂಗಾಗಿ ಎಲ್ಲ ಗಂಡ್ಮಕ್ಳಿಗೂ ಗೊತ್ತು. ಹೌದಾ, ಗೊತ್ತಿಲ್ಲಪ್ಪ ನನ್ಗೆ. ಸೊ ಹಂಗಾಗಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ನಾ ಸಿಟ್ಟಾದಾಗ ಅದ್ ಹೆಂಗ್ ನಗಿಸ್ಬಿಡ್ತಾರೆ. ನಾ ಅನ್ಕೊಂಡಿರ್ತೀನಿ ಒಂದ್ ½ ಆದ್ರೂ ನಾನು ಸ್ವಲ್ಪ ಸಿಟ್ ಮಾಡ್ಕೊಂಡಿರ್ಬೇಕು ಅಂತ. ½ ಟೈಮ್ ವೇಸ್ಟ್ ಮಾಡಿದೆ, ಅದ್ರ ಬದ್ಲಾಗಿ ಏನಾದ್ರು ಮಾಡ್ಬೋದಿತ್ತಲ್ಲ ಅಂತಾರೆ. ಆಮೇಲೆ ½ ವೇಸ್ಟ್ ಆದ್ಮೇಲೆ ನನ್ಗೆ ಫೀಲ್ ಆಗತ್ತೆ, ಹೌದಲ್ಲ ಏನೋ ಒಂದ್ ಮಾಡಕ್ ಆದ್ರೂ ಆಗ್ತಿತ್ತು, ಸುಮ್ನೆ ವೇಸ್ಟ್ ಮಾಡಿದೆ. ಅಟ್ಲೀಸ್ಟ್ ಚಟ್ನಿ ಪುಡಿ ಆದ್ರೂ ಮಾಡ್ಕೊಳ್ತಾ ಇದ್ನಲ್ವಾ ಅದ್ರ ಅರ್ಧ ಗಂಟೆಯಲ್ಲಿ, ಅದು ಇಲ್ದೆ ಸುಮ್ನೆ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಿದ್ನಲ್ವಾ ಅಂತ ಹೇಳಿ ನನ್ಗೆ ಫೀಲ್ ಆಗ್ಬೇಕು. ಆತರ ಮಾತಾಡ್ಬಿಡ್ತಾರೆ ಅವ್ರು. ಸೊ ಹಾಗಾಗಿ ನಮ್ಮಲ್ಲಿ ಜಗಳಗಳಾಗತ್ತೆ, ಇಲ್ಲ ಅಂತ ಅಲ್ಲ, ಅಷ್ಟು ಸೀರಿಯಸ್ ಆಗಿ ಆಗೋದಿಲ್ಲ. ಒಂದ್ ಟೈಮ್ ನಲ್ಲಿ ಆಗ್ತಾ ಇತ್ತು. ಜಗಳ ಇರ್ಬೇಕು, ಇದ್ರೇನೆ ಟೇಸ್ಟಿ. ಹೌದು, ಜಗಳ ಇಲ್ಲ ಅಂದ್ರೆ ಇದೇನು ಲೈಫ್ ಸಪ್ಪೆ ಆಗೋಗ್ಬಿಡುತ್ತೆ. ಏನು ಬರೀ ಸಂತೋಷ ಒಂದೇ ಇದ್ರು ಬೋರ್, ಬರೀ ಜಗಳ ಒಂದಿದ್ರು ಬೋರ್. ಎಲ್ಲ ಮಿಕ್ಸ್ಡ್ ಇದ್ರೇನೆ ಅದು ರಿಲೇಶನ್ಶಿಪ್. ಅದೇ, ಊಟದಲ್ಲಿ ಉಪ್ಪು ಖಾರ ಹುಳಿ ಹೆಂಗಿರುತ್ತೋ ಜೀವನದಲ್ಲಿ ಅಷ್ಟೇ. ಸುಖ ದುಃಖಗಳು ಮತ್ತೆ ಸಂತೋಷ ಎಲ್ಲದೂ ಇರ್ಬೇಕು. ಸೊ ಈ ರೀತಿ ಇಬ್ರು ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಕಲಿಯೋದ್ರಿಂದ ನಾವು ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಇನ್ನೊಂದೇನಪ್ಪಾ ಅಂದ್ರೆ, ಇದು ನಮ್ಮ ಲೈಫ್. ನಾವು ಹೀಗೆ ಅಂದ್ರೆ ಮದ್ವೆ ಆದಾಗ್ಲಿಂದಾನು ಹೀಗೆ ಸಪ್ರೇಟ್ ಆಗಿದ್ದೀವಿ. ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಅರ್ಥ ಮಾಡ್ಕೊಂಡು ಇರ್ಲೇಬೇಕಾದ ಪರಿಸ್ಥಿತಿ.
ಇನ್ನು ನಾನು ರಾಜುಗೆ ಹೇಳ್ಬೇಕು, ರಾಜು ನನಗೆ ಹೇಳ್ಬೇಕು, ಇನ್ನು ಬೇರೆಯವ್ರಿಗೆ ಹೇಳಕ್ಕಾಗತ್ತಾ? ಇಲ್ಲ. ಸೊ ಬೇರೆಯವ್ರಿಗೆ ಹೇಳಿದ್ರು ಏನ್ ಮಾಡ್ತಾರೆ? ನಾವು ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋಬೇಕಲ್ಲ. ಹಾಗಾಗಿ ಇದು ನಮ್ಮ ರೊಟೀನ್ ಹೀಗೆ ಆಗೋಗ್ಬಿಟ್ಟಿದೆ ಈಗ ನಾವೇ ಗಂಡ ಹೆಂಡತಿ ನಾವೇ ನಂಬಿಕೆ ಇಲ್ಲ ನಮ್ಮ ಮೇಲೆ ನಮ್ಗೆ ಅಂದ್ರ ಇನ್ನ ಗ್ರೋ ಆಗೋದ್ ಹೇಗೆ? ಹೊರಗಡೆ ಜನರು ನೀನ್ ನಂಬ್ಕೊಂಡು ಗ್ರೋ ಆಗೋದಾಗುತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಮನೆಯವ್ರನ್ನೇ ನಾವು ನಂಬಲ್ಲ ಅಂದ್ರೆ ಹೊರಗಿನವ್ರು ನಂಬ್ಕೊಂಡು ನಾವ್ ಎಷ್ಟರವರೆಗೂ ಬೆಳಿತೀವಿ? ಸಾಧ್ಯನೇ ಇಲ್ಲ ಅದು. ನಾವು ಗ್ರೋ ಆಗ್ಲಿಕ್ಕೆ ಇದು ಕೂಡ ಒಂದ್ ರೀಸನ್. ಈ ತರ ಹೇಳ್ತಾ ಹೋದ್ರೆ ಸುಮಾರಿದೆ ನಮ್ ಲೈಫ್ ಅಲ್ಲಿ. ಸೊ ಇವತ್ತಿಗೆ ಸಾಕ್ ಅನ್ಕೊಳ್ತೀನಿ, ಮನೆಗೆ ಹೋಗ್ತೀನಿ. ಹೊಟ್ಟೆ ಫುಲ್ ಆಗಿ ತಿನ್ಕೊಂಡ್ ಬಂದಿದ್ದೆ, ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸರಿನಾ, ಹೋಗೋಣ ರಾಜ ಮನೆಗೆ? ಬಾ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಲ್ವಾ. ಇನ್ನು ಬೇಳೆಗಳನ್ನೆಲ್ಲ ಹುರಿದ್ಬಿಟ್ಟು ಇದನ್ನ ಪೌಡರ್ ಮಾಡಿ ಇಟ್ಕೊಳ್ತೀನಿ. ದೋಸೆ ಜೊತೆ, ಅನ್ನ ಜೊತೆ, ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ನಮ್ಮ ದೀರುಗೆ, ಚಿನಿಮಾಗೆ ಮತ್ತು ನಾವು ಕೂಡ ತಿಂತೀವಿ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ತೋಟಕ್ಕೆ ಹೋದಾಗೆಲ್ಲ ನಾನು ತಂದು ಇಟ್ಕೊಂಡು ಸೊ ಈ ಥರ ಅವನಲ್ಲಿ ಒಣಗಿಸಿಟ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.